ನಮಸ್ಕಾರ. ನಾನು ನಿಮ್ಮ ಸುನೀಲ್ ಪಾಟೀಲ್ ನಾಗೇಶ್ ನಾಹಳ್ಳಿ. ಇವತ್ತು ನಾನೊಂದು ವಿಶೇಷ ಸುದ್ದಿಯನ್ನು ತಮ್ಮ ಮುಂದೆ ತಂದಿದ್ದೇನೆ. ಪದವಿ ನಂತರ ಮುಂದೇನು ಅಂತಹ ಯೋಚಿಸುವಂತಹ ವಿದ್ಯಾರ್ಥಿಗಳಿಗೊಂದು ಸಿಹಿ ಸುದ್ದಿಯನ್ನು ತಂದಿದೆ. ಎಷ್ಟೋ ಜನ ಪದವಿ ಮುಗಿಸ್ಕೊಂಡಿರ್ತೀವಿ, ಮುಂದೆ ಏನು ಮಾಡಬೇಕು ಅಂತ ಗೊಂದಲದಲ್ಲಿರ್ತೇವೆ. ಇವುಗಳ ಮಧ್ಯೆನೂ ಕೆಲವೊಬ್ಬರಿಗಂತೂ ಪದವಿಯಾದ ತಕ್ಷಣ ನಾನೊಂದು BEd ಪದವಿನ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕಾಡ್ತಾ ಇರುತ್ತೆ. ಜೊತೆಗೆ ಶಿಕ್ಷಕರಾಗುವಂತಹ ಅಂದರೆ ಭವಿಷ್ಯತ್ತಿನ ಶಿಕ್ಷಕರಾಗುವಂತಹ ಕನಸನ್ನು ಹೊತ್ತು ಸಾಗ್ತಾ ಇರ್ತಾರೆ. ಸೊ ಅಂಥವ್ರಿಗೊಂದು ಇಲ್ಲಿದೆ ಗುಡ್ ನ್ಯೂಸ್. ಏನಪ್ಪ ಅದು ಗುಡ್ ನ್ಯೂಸ್ ಅಂತೀರಾ? ಹೌದು, ನಿಮಗೆ ಪದವಿ ಮುಗಿರುತ್ತೆ, ಜೊತೆಗೆ ಮುಂದಿನಂತ ಯೋಚನೆ ಮಾಡ್ತಾ ಇರ್ತೀರಾ. ಹಾಗಾದರೆ ಬನ್ನಿ, ಹಿಂದೆ ನನಗೊಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉತ್ತಮ ಪ್ರಶಿಕ್ಷಣಾರ್ಥಿಗಳನ್ನು ಹುಟ್ಟು ಹಾಕುವಂತಹ, ಉತ್ತಮ ರೀತಿಯಲ್ಲಿ ಭವಿಷ್ಯತ್ತಿನ ಶಿಕ್ಷಕರನ್ನು ಹುಟ್ಟು ಹಾಕುವಂತಹ ಒಂದು ಶಿಕ್ಷಣ ಸಂಸ್ಥೆಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಹೌದು, ಸಂಡೂರಿನ ಪ್ರತಿಷ್ಠಿತ ಶ್ರೀಮತಿ ಲಕ್ಷ್ಮೀ ಎಸ್ ನಾನಾವಟೆ BEd ಕಾಲೇಜ್ ಅಂದರೆ ಶಿಕ್ಷಣ ಮಹಾವಿದ್ಯಾಲಯ ಇದೆ. ಇದು ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಹೌದು, ಈ ಒಂದು ಶ್ರೀಮತಿ ಲಕ್ಷ್ಮೀ ಎಸ್ ನಾನಾವಟೆ BEd ಕಾಲೇಜ್ಗೊಮ್ಮೆ ನೀವು ಭೇಟಿ ಮಾಡಿದರೆ ವಂಡರ್ ಆಗಿಬಿಡ್ತೀರ. ಯಾಕೆ ಗೊತ್ತಾ? ಖಂಡಿತ ಅಲ್ಲಿ ಒಬ್ಬ ಉತ್ತಮ ಭವಿಷ್ಯತ್ತಿನ ಶಿಕ್ಷಕ ನಿರ್ಮಾಣವಾಗ್ತಾನೆ ಅಂತ ಭರವಸೆ ಮೂಡಿಬಿಡುತ್ತೆ. ಹಾಗಾದರೆ ಅಲ್ಲಿನ ವಿಶೇಷತೆ ಏನು ಅಂತ ಕೇಳ್ತಾ ಹೋಗ್ತೀರಾ? ಹೌದು, ಯಾವಾಗಲೂ ನಮ್ಮ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗಬೇಕು, ಉತ್ತಮ ರೀತಿಯಲ್ಲಿ ಇರಬೇಕಂದ್ರೆ ನಮ್ಮ ಶಿಕ್ಷಣ ನೀಡುವಂತಹ ಸಂಸ್ಥೆಯ ಅಥವಾ ಶಾಲೆಯ ಅಥವಾ ವಿದ್ಯಾಲಯದ ಆಯ್ಕೆ ತುಂಬ ಮಹತ್ವಪೂರ್ಣವಾದದ್ದು. ಹೌದು, ಹಾಗಾದರೆ ಈ ಶ್ರೀಮತಿ ಲಕ್ಷ್ಮೀ ಎಸ್ ನಾನಾವಟೆ ಕಾಲೇಜಿನ ವಿಶೇಷತೆಗಳೇನು ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶ್ರೀಮತಿ ಲಕ್ಷ್ಮೀ ಎಸ್ ನಾನಾವಟೆ BEd ಕಾಲೇಜಿನಲ್ಲಿ ಸುಸಜ್ಜಿತವಾದಂತಹ ಕಟ್ಟಡಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೌದು, ಯಾವಾಗಲೂ ಒಂದು ಶಿಕ್ಷಣ ಸಂಸ್ಥೆ ಅಂದ ಮೇಲೆ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳ ಅವಶ್ಯಕತೆ ಇರುತ್ತೆ. ಕಟ್ಟಡಗಳು ಅಂದರೆ ಆಶ್ರಯ ನೀಡುವಂಥ ಜಾಗಗಳು, ಅವು ಅದ್ಭುತವಾಗಿದ್ದಾಗ ಅದ್ಭುತ ಶಿಕ್ಷಣವನ್ನು ಪಡೆಯಲಿಕ್ಕೆ ಸುವರ್ಣಾವಕಾಶಗಳು ಸಿಗ್ತವೆ. ಇವುಗಳ ಜೊತೆಗೆ ಕೇವಲ ಕಟ್ಟಡಗಳ ನಿರ್ಮಾಣ ಅಷ್ಟೇ ಅಲ್ಲದೆ ತಿಂಗಳಿಗೊಮ್ಮೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ಪ್ರಶಿಕ್ಷಣಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ವಿಶೇಷ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತೆ. ಅಂದರೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ, ಅಂದರೆ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ನೂತನ ಮಾದರಿಯ ವಿಷಯಗಳನ್ನು ತಂದು ಈ ಪ್ರಶಿಕ್ಷಣಾರ್ಥಿಗಳ ತಲೆಗೆ ತುಂಬಲಾಗುತ್ತೆ. ಅವುಗಳನ್ನು ಮುಂದೆ ಮಕ್ಕಳಿಗೆ ಪ್ರಶ್ನಿಸಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗಾದರೆ ಮತ್ತೊಂದು ಸ್ಮಾರ್ಟ್ ತರಗತಿಗಳನ್ನು ಪ್ರಶಿಕ್ಷಣಾರ್ಥಿಗಳಿಗೆ ಬಳಕೆ ಮಾಡಲಾಗುತ್ತೆ. ಇದೊಂದು ಅತ್ಯಂತ ಅದ್ಭುತವಾದದ್ದು. ಯಾಕಂದರೆ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಶಾಲೆಗಳು ಸಹ ಸ್ಮಾರ್ಟ್ ಬೋರ್ಡ್ ಸಹಿತವಾಗಿ ಪಾಠ ಬೋಧನೆಗೆ ಇಳಿಬಹುದು. ಹಾಗಾಗಿ ಪ್ರಶಿಕ್ಷಣಾರ್ಥಿಗಳು ತಮ್ಮ ತರಬೇತಿಯ ಅವಧಿಯಲ್ಲಿಯೇ ಉತ್ತಮ ರೀತಿಯಲ್ಲಿ ಸ್ಮಾರ್ಟ್ ತರಗತಿಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದನ್ನು ಕಲಿಯಲಿಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಅನ್ಬೋದು. ಜೊತೆಗೆ ನಮಗೆ ಸ್ಟಡಿಗಾಗಿ ಮೆಟೀರಿಯಲ್ಸ್ಗಳು ಬೇಕಾಗುತ್ತೆ, ಅಂದರೆ ಸಂಪನ್ಮೂಲಗಳು ಬೇಕಾಗ್ತವೆ. ಅವುಗಳನ್ನು ಒದಗಿಸಲಿಕ್ಕೆ ಉತ್ತಮವಾದ ವ್ಯವಸ್ಥಿತವಾಗಿದ್ದ ಸಾಕಷ್ಟು ಗ್ರಂಥ ವಿಚಾರಗಳನ್ನು ಒಳಗೊಂಡಿರುವಂತಹ ಗ್ರಂಥಾಲಯವನ್ನು ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದು, ಇವುಗಳೆಲ್ಲದರ ಜೊತೆಗೆ ಅತಿ ಅವಶ್ಯಕವಾದದ್ದು ನುರಿತ ಅನುಭವ ಪಡೆದಂತಹ ಉಪನ್ಯಾಸಕರ ತಂಡವೇ ಈ ಶ್ರೀಮತಿ ಲಕ್ಷ್ಮೀ ಎಸ್ ನಾನಾವಟೆ BEd ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ. ಇವುಗಳ ಜೊತೆಗೆ ಮತ್ತೊಂದು ಅದ್ಭುತವಾದದ್ದು, ಈಗಾಗಲೇ ನಮಗೆ ಗೊತ್ತು, ಭವಿಷ್ಯದಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರ ಆಗಬೇಕು ಅಂದರೆ ಮೊದಲು TETಯನ್ನು ಪಾಸ್ ಆಗಬೇಕು, ನಂತರ CETಯನ್ನು ಪಾಸ್ ಆಗಬೇಕು ಅನ್ನುವಂಥ ನಿಯಮಗಳಿದ್ದಾವೆ ಅಂತ ಗೊತ್ತು. ಯಾರು ಹೇಳ್ತಾರೆ TET ತುಂಬಾ ಕಷ್ಟ, ಅದಕ್ಕೆ ತುಂಬ ತರಬೇತಿ ತಗೊಳ್ಬೇಕು ಹಾಗೆ ಹೀಗೆ ಅಂತ. ಲಕ್ಷ್ಮೀ ಎಸ್ ನಾನಾವಟೆ ಕಾಲೇಜಿನಲ್ಲಿ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷವನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಲ್ಲಿಯೇ 27 ಜನ ಈ ಬಾರಿಯ ಅಂದರೆ 2025ನೇ ಸಾಲಿನ TET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾರೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಷಯ. ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಪ್ರಶಿಕ್ಷಣಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸ್ತಾ ಇದ್ದಾರೆ ಅಂತ. ಅಂದರೆ CETಗೂ ಮತ್ತು ಈ ಒಂದು TETಗೂ ಸಹ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೂ ಸಹ ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಮುಖವಾದ ಅಂಶವಾಗುತ್ತೆ. ಸರಿಯಾಗಿ ನೆನಪಿರಲಿ. ಇವುಗಳ ಜೊತೆಗೆ ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಅಲ್ಲಿ ತರಬೇತಿಯನ್ನು ನೀಡ್ತಾರೆ ಅನ್ನೋದು ಮತ್ತೊಂದು ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಮಾಹಿತಿ. ಇವುಗಳ ಜೊತೆಗೆ ಶಿಕ್ಷಕನಿಗೆ ಕಂಪ್ಯೂಟರ್ ಜ್ಞಾನ ಬೇಕೇ ಬೇಕು. ಹೌದು, ತರಗತಿಗಳಲ್ಲಿ ಬೋಧಿಸುವಾಗ ತನಗೆ ಬೇಕಾದಂತಹ ಸಂಪನ್ಮೂಲಗಳನ್ನು ಸಿದ್ಧಪಡಿಸಿಕೊಳ್ಳುವಾಗ ಮತ್ತು ಈ ಟೀಚಿಂಗ್ ಏಡ್ಸ್ ಅಂತ ಏನು ಕರಿತೀವಿ ನೋಡಿ, ಬೋಧನಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಾಗ, ಸ್ಮಾರ್ಟ್ ತರಗತಿಗಳನ್ನು ನಿರ್ವಹಣೆ ಮಾಡುವಾಗ ಸಹ ಆತನಿಗೆ
ಕನಿಷ್ಠ ಕಂಪ್ಯೂಟರ್ ಜ್ಞಾನ ಬೇಕಾಗುತ್ತೆ. ಆ ಕಂಪ್ಯೂಟರ್ ಜ್ಞಾನವನ್ನು ಸಹ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಥವಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಒದಗಿಸಲಾಗುತ್ತೆ ಅನ್ನುವಂಥದ್ದು ಒಂದು ವಿಶೇಷವಾದ ಅಂಶ. ಇವುಗಳೆಲ್ಲದರ ಜೊತೆಗೆ ಇತಿಹಾಸ, ವಿಜ್ಞಾನ, ಮನೋವಿಜ್ಞಾನ ಹಾಗೂ ಭಾಷಾ ತರಬೇತಿಗೆ ಸಂಬಂಧಿಸಿದಂತಹ ವಿಶೇಷವಾಗಿರ್ತಕ್ಕಂತಹ ಭಾಷಾ ಕೌಶಲ್ಯಗಳನ್ನು ವೃದ್ಧಿಸುವಂತಹ ಭಾಷಾ ಕೊಠಡಿಗಳನ್ನು ಸಹ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಅಂದರೆ ನಾವು ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಕರಿತೀವಿ. ಅಂದರೆ ಭಾಷಾ ಪ್ರಯೋಗಾಲಯಗಳು ಸಹ ಅಲ್ಲಿದ್ದು ಈ ಭಾಷೆಯ ಕಲಿಕೆಗೆ ತುಂಬಾ ಮಹತ್ವಪೂರ್ಣವಾಗಿ ಸಹಕಾರವನ್ನು ಮಾಡುತ್ತೆ ಎನ್ನುವಂಥದ್ದು ಹೆಮ್ಮೆಯ ಸಂಗತಿ. ನೋಡಿ, ಇಷ್ಟೆಲ್ಲ ವಿಶೇಷವಾಗಿರುವಂತಹ ಸೌಕರ್ಯಗಳನ್ನು ಒಳಗೊಂಡಿರುವಂತಹ ಒಂದು ಶಿಕ್ಷಕರ ತರಬೇತಿ ಮಹಾವಿದ್ಯಾಲಯದಲ್ಲಿ ನಾವು ಅಭ್ಯಾಸ ಮಾಡಬೇಕು ಅಂದರೆ ಅದು ಏನೋ ಒಂದು ರೀತಿಯ ಹೆಮ್ಮೆ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಸೊ ಹಾಗಾದರೆ ಹೆಮ್ಮೆಗೆ ನೀವು ಪಾತ್ರನಾಗಬೇಕು ಅಂದರೆ ಖಂಡಿತ ಶೀಘ್ರವೇ ನಮ್ಮ ಶ್ರೀಮತಿ ಲಕ್ಷ್ಮಿ ಎಸ್ ನಾನವಾಟೆ BD ಕಾಲೇಜ್ಗೆ ನೀವು ಒಮ್ಮೆ ಭೇಟಿ ಕೊಡಿ. ಇವುಗಳೆಲ್ಲವನ್ನು ಒಮ್ಮೆ ನೀವು ಗಮನಿಸಿ ನಿಮ್ಮೊಂದಿಗಿನ ಸಂತೋಷದ ಕ್ಷಣಗಳನ್ನು ಅನುಭವಿಸುವ ಜೊತೆಗೆ ನೀವೊಬ್ಬ ಪ್ರಶಿಕ್ಷಣಾರ್ಥಿ ಮತ್ತು ಭವಿಷ್ಯತ್ತಿನ ಶಿಕ್ಷಕರಾಗಲಿಕ್ಕೆ ನಿಮ್ಮ ಹೆಜ್ಜೆಯ ಗುರುತುಗಳನ್ನು ನೀವು ಬೆಳೆಸಿಕೊಳ್ತಾ ಹೋಗಿ, ಹಾಗೆ ನಿಮ್ಮ ಕನಸನ್ನು ನನಸು ಮಾಡಿಸಿಕೊಳ್ಳಿ ಎನ್ನುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ನೀವು ಭೇಟಿ ಕೊಡಿ. ಹಾಗೂ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳನ್ನು ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೇವ್ ಮಾಡಿರ್ತೇನೆ. ನೀವು ಅದನ್ನು ವೀಕ್ಷಿಸುವ ಮೂಲಕ ಅವರನ್ನು ಸಂಪರ್ಕಿಸಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಧನ್ಯವಾದ ತಮ್ಮೆಲ್ಲರಿಗೂ.